ಜೈ ಗುರುದೇವ್. ಸಿದ್ಧಯೋಗದಿಂದ ಸ್ವಯಂ ತಾನಾಗಿ ಕೇಸರಿ ಮುದ್ರೆ ನಡೆಯುತ್ತದೆ. ಅಮೃತದ ರುಚಿ ನೀವು ನೋಡಿದ್ದೀರಾ? ಹೌದು. ಸಿದ್ಧಯೋಗದಲ್ಲಿ ಒಂದು ವಿಶಿಷ್ಟ ಅನುಭವ ಅಂದರೆ ಅದು ಕೇಸರಿ ಮುದ್ರೆ. ಈ ಕೇಸರಿ ಮುದ್ರೆಯು ತನಗೆ ತಾನಾಗಿ ನಡೆಯುವುದು ಇನ್ನೂ ವಿಶೇಷ. ಅಂದರೆ ನಾಲಿಗೆಯು ತನಗೆ ತಾನಾಗಿ ಉಲ್ಟಾ ತಿರುಗಿ ಬಾಯಿಯ ಮೇಲ್ಭಾಗದ ಗಟ್ಟಿಯ ಭಾಗದ ಅಂತಿಮ ಬಿಂದುವನ್ನು ತಲುಪುತ್ತೆ. ಈ ರೀತಿ ಅಂತಿಮ ಬಿಂದುವನ್ನು ತಲುಪಿದಾಗ ಸಹಸ್ರಾರ ಚಕ್ರದಿಂದ ಒಂದು ರಸ ಜಿನುಗುತ್ತದೆ. ಅದಕ್ಕೆ ನಾವು ಅಮೃತ ಎಂದು ಕರೆಯುತ್ತೇವೆ. ಈ ಅಮೃತದ ರುಚಿಯನ್ನು ಸಿದ್ಧಯೋಗ ಸಾಧನೆ ಮಾಡುತ್ತಿರುವ ಹಲವಾರು ಸಾಧಕರು ಕಂಡಿದ್ದಾರೆ. ಈ ರೀತಿಯ ಅನುಭವದಿಂದ ನಮ್ಮ ದೇಹದೊಳಗೆ ಅಮೃತದ ರಸವು ಪ್ರವೇಶಿಸಿ ಎಲ್ಲ ರೋಗಗಳನ್ನು ಗುಣಪಡಿಸುತ್ತದೆ. ಇದರಿಂದ ನಾವು ರೋಗಮುಕ್ತರಾಗಿ ಬಾಳಬಹುದು. ಈ ಕೇಸರಿ ಮುದ್ರೆಯನ್ನು ಅನೇಕರು ವಿವಿಧ ಪ್ರಯತ್ನಗಳನ್ನು ಪಟ್ಟು ಹಾಕುತ್ತಾರೆ. ಆದರೆ ಈ ಸಿದ್ಧಯೋಗದಲ್ಲಿ ಗುರುವಿನ ಕೃಪೆಯಿಂದ ಅನಾಯಾಸವಾಗಿ ನಡೆದು ಎಲ್ಲ ರೋಗಗಳನ್ನು ಗುಣಪಡಿಸುತ್ತದೆ. ಈ ಸಿದ್ಧಯೋಗವನ್ನು ಮಾಡಲು ಯಾರು ಎಲ್ಲಿಯೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆಯಲ್ಲಿಯೇ ಮಾಡಬಹುದು. ಗುರುಗಳ ನಾಮಜಪ ಧ್ಯಾನದ ಅನುಭವವನ್ನು ನೀವು ಎಲ್ಲಿರುತ್ತೀರೋ ಅಲ್ಲಿಯೇ ಪಡೆಯಬಹುದು ಅಂತ ಒಂದು ಸರಳ ಮತ್ತು ಸಹಜ ಧ್ಯಾನ ವಿಧಾನವಾಗಿದೆ. ಈ ಒಬ್ಬ ಗುರುವಿನ ಶಕ್ತಿಯಲ್ಲಿ ಯಾವ ಒಂದು ಶಕ್ತಿ ಇದೆ, ಅಂತಹ ಒಂದು ಶಕ್ತಿ ಯಾವುದು ಅಂತ ತಿಳಿಯಲು ಸಿದ್ಧಯೋಗ ಧ್ಯಾನ ಜಪವನ್ನು ಮಾಡಿ. ಜೈ ಗುರುದೇವ್.